ಯಾವ್ದೋ ಸ್ಪೆಷಲ್ ನಿಜಾಮಿ ಮಟನ್ ಬಿರಿಯಾನಿ ತಗೋತೀನಿ ಅಂತವನೆ 669 ಅದು. ಭಯ ಇಸ್ಕಾ ಕಿಸ್ಕಾ ಹೇ ಉಸ್ಕಾ ಕಿಸ್ಕಾ ಹೇ. ಫಸ್ಟ್ ಮಟನ್ ಬಿರಿಯಾನಿ ಹಾಕ್ತಾ ಇದೆ. ಹೈದರಾಬಾದ್ ಫೇಮಸ್ ಅಂತ ಇವಾಗ ಚಿಕನ್ ಬಿರಿಯಾನಿ ಹಾಕೋತಾ ಇದ್ದ. ಅಷ್ಟಲ್ಲಿ ಅಣ್ಣ ನೋಡ್ಬಿಟ್ಟು ಅಲ್ಲಿಂದಾನೆ ಅವ್ನು ಗುರಾಯಿಸಿದ್ರು. ಇವನ್ಗೆ ಹಿಂದಿ ಬರಲ್ಲ, ಅವ್ರಿಗೆ ತೆಲುಗು ಬರಲ್ಲ. ಹೋಗೋ ಬಿರಿಯಾನಿ ಹೋಟ್ಲಲ್ಲ ಈ ತರ ಮಾಡಿ ಬಂದವ. ಪುಷ್ಪ ರೇಂಜ್ ಅಲ್ಲಿ ಹಾಕೋಬೇಕಾ? ಪುಷ್ಪ ಹೋಯ್ತಾವ್ ನೋಡಿ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೈದ್ರಾಬಾದ್ ಫೇಮಸ್ ಬಿರಿಯಾನಿ ಸ್ಪಾಟು ಫ್ರೈಡ್ ಬಿರಿಯಾನಿ ಹೋಟ್ಲಿಗೆ. ಅದಕ್ಕೆ ಇವಾಗ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದನೇ ಆಟೋ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಬುಕ್ ಆಗಿಲ್ಲ. ಬಸ್ ಸ್ಟಾಪಾಗಿ ಬಂದು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಸ್ ಇರಲಿಲ್ಲ. ಅದಕ್ಕೆ ಮತ್ತೆ ಆಟೋನೇ ಬುಕ್ ಮಾಡ್ಕೊಂಡು ಆಟೋ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಇವಾಗ ಫೇಮಸ್ ಹೈದ್ರಾಬಾದಿ ಬಿರಿಯಾನಿ ಪ್ಯಾರಡೈಸ್ ಈ ಕಡೆ ಅಂತೆ. ಇಲ್ಲಿ ಪ್ಯಾರಡೈಸ್ ಇಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ ಗಾಯ್ಸ್. ಪ್ಯಾರಡೈಸ್ ಬಿರಿಯಾನಿ ಸಿನ್ಸ್ 1953. ಇಟ್ ಈಸ್ ಫುಡ್ ಅಂತ ಎಲ್ಲರೂ ಹೇಳ್ತಾರೆ. ಫುಲ್ಲು ಹೈದ್ರಾಬಾದಲ್ಲೇ ಫೇಮಸ್ ರೆಸ್ಟೋರೆಂಟ್ ಇದು ಪ್ಯಾರಡೈಸು. ಮತ್ತೆ ಅಲ್ಲಿ ಶಾಬ್ದ ಅಂತ ಇನ್ನೊಂದು ಐತೆ. ಆದರೆ ನಾಳೆ ಹೋಗೋಣ, ಇಲ್ಲಾಂದರೆ ಇವತ್ತೇ ಲಾಸ್ಟು. ನೋಡಿ ಹಳೆಯದೆಲ್ಲ ಪ್ಯಾರಡೈಸ್ ಎಲ್ಲೆಲ್ಲಿದೆ ಅಂತ. ಎಲ್ಲೆಲ್ಲಿ ಇದೆ ಅಂತ ಅಲ್ಲ, ಹೈದ್ರಾಬಾದ್ ಹಳೆ ಫೋಟೋಗಳು ಹಾಕಿರೋದಷ್ಟೇ. ಇಂಗ್ಲೀಷ್ ಓದಕ್ಕೆ ಬರಲ್ಲ ಗಾಯ್ಸ್. ಅದು ಪ್ಲೇಸಸ್ ಅಂತ. ಗೋಲ್ಡನ್ ರೂಫ್ ಗಾರ್ಡನ್ ಸೆಕೆಂಡ್ ಫ್ಲೋರ್. ಇಲ್ಲೇನೋ ಲೆಜೆಂಡ್ಸ್ ಅಂದ್ಬಿಟ್ಟು ಸಚಿನ್ ಮತ್ತು ತೆಲುಗು ಆ್ಯಕ್ಟರ್ಸ್ ಯಾರ್ಯಾರನ್ನೂ ಹಾಕ್ಬಿಟ್ಟವ್ರೆ. ಯಾರೂ ಗೊತ್ತಿಲ್ಲ. ವರ್ಲ್ಡ್ಸ್ ಫೇವ್ರೇಟ್ ಬಿರಿಯಾನಿ. ಮೇಲ್ಗಡೆ ಹೋಗಿ ಬಿರಿಯಾನಿ ತಿನ್ನೋಣ ಅಂದರೆ ಪ್ರಭಾಸ್ ನೋಡ್ಕೊಂಡು. ರೆಸ್ಟೋರೆಂಟ್ ಅಟ್ ಸೆಕೆಂಡ್ ಫ್ಲೋರ್ ಮೇಲೆ ಅಂತ ಗೈಸ್. ಬನ್ನಿ ನೋಡೋಣ. ಗೈಸ್ ಮೇಲ್ಗಡೆ ಬಂದಿದ್ದೀವಿ. ಮೇಲೆ ಹೋಗ್ಬೇಕಾ? ಮೇಲೆ ಕಳಿಸ್ತವ್ರೆ. ಇನ್ನೂ ಮೇಲೆ ಕಳಿಸ್ತಾರೆ. ಸೆಕೆಂಡ್ ಫ್ಲೋರ್ ಅಂದ್ರೆ ಮೊದಲು, ಇವಾಗ ಮತ್ತೆ ಥರ್ಡ್ ಫ್ಲೋರ್ ಅಂತ ಬಂದಿಲ್ಲ. ನೋಡಿದ್ ಬೋರ್ಡ್ ಅಷ್ಟೇ. ಇಲ್ಲ ಇಲ್ಲೈತೆ. ನೋಡ್ರಿ ವೈಸ್ ಓಪನ್ ಮಾಡಿದ್ರು ಗಾಯ್ಸ್ ಇವನಿಗೋಸ್ಕರ, ಅಂದರೆ ನಮ್ಮಿಬ್ರಿಗೋಸ್ಕರ. ಓ ಯಾರದಾರ್ದ ಫೋಟೋಗಳು ಹಾಕೋರೆ. ಯಾರ್ದ ಫೋಟೋ ಅಲ್ಲ, ಅಷ್ಟು ತೆಲುಗು ಆಕ್ಟರ್ಸ್. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕಥೆ. ಸಚಿನ್ ಅದು ನಿನಗೆ ಗೊತ್ತು, ನನಗೆ ಗೊತ್ತಾ? ಅದಕ್ಕೆ ಯಾರ್ದೊಂದಿದ್ದು ಬಂದಿದ್ದೀವಿ. ಇಲ್ಲಿ ಮೆನ್ಯೂ ಕಟ್ಟವ್ರೆ ನೋಡಿ. ಇಷ್ಟ ಐತೆ ಮೆನ್ಯೂಲಿ. ನಾವಿವಾಗ ಕಾಂಬೋ ತಗೊಳ್ಳೋಣ ಅಂತ ಇದ್ದೀನಿ. ಕಾಂಬೋಲಿ ರಾಯಲ್ ಬಿರಿಯಾನಿ ಮತ್ತು ಚಿಕನ್ ಟಿಕ್ಕಾ 3 ಪೀಸು, ಒಂದು ಥಮ್ಸಪ್ ಕೊಡ್ತಾರೆ. ಅದಕ್ಕೆ 379. ಇವನು ಮಟನ್ ಬಿರಿಯಾನಿ ತಗೋತೀನಿ ಅಂತವನೇ. ರಾಯಲ್ ಸ್ಪೆಷಲ್ ರಾಯಲ್ ಮಟನ್ ಬಿರಿಯಾನಿ. ಯಾವುದೋ ಸ್ಪೆಷಲ್ ನಿಜಾಮಿ ಮಟನ್ ಬಿರಿಯಾನಿ ತಗೋತೀನಿ ಅಂತವನೇ. 669 ಅದು. ತಗೊಳ್ಳಿ ಟೇಸ್ಟ್ ನೋಡೋಣ. ಒಂದು ನಿಮಿಷ ಸಾಕಾಗ್ಬಿಟ್ಟ ರೇಟ್ ಹೇಳಿದ್ಕೆ. ಅಲ್ಲಿ ಕಾಯ್ಕೊಂಡು ನಿಂತವ್ರು, ಅವ್ರು ಬೇರೆ ಮುಖನೇ ನೋಡ್ತವ್ರೆ. ಇಲ್ಲಿ ನೋಡಿ ಗೈಸ್, ಮೆನ್ಯೂ ಯಾವ ಥರ ಕೊಡ್ತಾರೆ ಅಂದರೆ, ಇಲ್ಲಿ ಕೆಳಗಡೆ ಹಾಸ್ಕೊಳ್ಳೋಕ್ಕೆ ಊಟ ಮಾಡ್ಬೇಕಾದ್ರೆ ಕೆಳಗಡೆ ಹಾಕೋತಾರಲ್ಲ ಪೇಪರು, ಆ ಪೇಪರ್ಗೆ ಮೆನ್ಯೂನೇ ಹಾಕ್ಬಿಟ್ಟವ್ರೆ. ಅದ್ರ ಮೇಲೆ ಇಕ್ಕೊಳ್ಳೋದು, ಅದ್ರ ಮೇಲೆ ತಿನ್ಕೊಳ್ಳೋದು, ಆಮೇಲೆ ಹಿಂಗೆ ಮುದ್ರಬಿಟ್ಟು ಸಾಕೋದು ಅಷ್ಟೇ ಗಾಯ್ಸ್. ಗಾಯ್ಸ್ ನಾನು ರಾಮೋಜಿ ಫಿಲಮ್ ಸಿಟಿಗೆ ಹೋಗಿ ಬಂದಾಗಿಂದ ಪುಷ್ಪ ಅಂತ ಇಟ್ಬಿಟ್ಟವನೆ. ಅಲ್ಲಿ ಪುಷ್ಪ ತೋರಿಸಿಲ್ಲ ನಿಮಗೆ, ಅದಕ್ಕೆ ಅಲ್ಲಿ ಪುಷ್ಪ ಅಂತ ಫುಲ್ಲು ಡೈಲಾಗ್ ಹೇಳಿ ಕಲಿತಿದ್ದ ಗಾಯ್ಸ್. ಡೈಲಾಗ್ ಎಲ್ಲ ಕೇಳಿಸ್ಕೊಳ್ಳಿ. ತಪ್ಪಿ ವೆಂಕಟರಮಣ ಸ್ವಾಮಿ ನನ್ನ ಏನಾದ್ರು ಬದುಕಿಸ್ಬಿಟ್ರೆ ಟಾಪಾಗಿ ಬಂದ್ಬಿಡ್ತೀನಿ. ಆಯ್ತಾ ಇದೀವಿ ಗಾಯ್ಸ್, ಬಿರಿಯಾನಿಗೆ ಬಂದೇ ಇಲ್ಲ ಇನ್ನ. ಪ್ಯಾರಡೈಸ್ ವಾಟರ್ ಬಾಟಲ್ ಮಾತ್ರ ತಂದಿಕ್ಬಿಟ್ಟವನೆ. ಅದೇ ಯಾವುದು ಹಂಗಲ್ಲ ಈ ಕಡೆ ಪ್ಯಾರಡೈಸ್. ಅದು ನೋಡ MRP 60 ರೂಪಾಯಿ ಬಾಟ್ಲಿಗೆ, ನೀರು ಬಾಟ್ಲಿಗೆ. ಗೈಸ್ ಬಂದಿದೆ ಇವಾಗ ನಮ್ಮ ಬಿರಿಯಾನಿ, ಪ್ಯಾರಡೈಸ್ ಬಿರಿಯಾನಿ. 2 ಮೊಸರು ಬಜ್ಜಿ, 2 ಏನದು ಶೇರ್ವಾ. ಚಿಕ್ಕ ಮಡ್ಕೆ ತಗೊಬಂದವ್ರೆ ಸದ್ಯ. ನಮಗೆ ದೊಡ್ಡ ಮಡ್ಕೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು. ಭಯ ಇಸ್ಕಾ ಕಿಸ್ಕಾ ಹೇ ಉಸ್ಕಾ ಕಿಸ್ಕಾ ಹೇ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮಟನ್ ಫಸ್ಟ್ ಮಟನ್ ಬಿರಿಯಾನಿ ಹಾಕ್ತಾ ಇದ್ದಾರೆ ಗೈಸ್. ಇದು ಮಟನ್ ಬಿರಿಯಾನಿ. ಮಟನ್ ಎಲ್ಲ ಚಿಂದಿ ಆಗೋಂಗಿತ್ತೆ ಬಿಡಿ. ಫುಲ್ಲು ಇಷ್ಟಿಷ್ಟುದ್ದ ಐತೆ ಗಾಯ್ಸ್ ಹೈದ್ರಾಬಾದಿ ಬಿರಿಯಾನಿ ಅಕ್ಕಿ. ಇವಾಗ ವಿಜಯ್ ತಿನ್ಬಿಟ್ಟು ರಿವ್ಯೂ ಕೊಡ್ತಾನೆ ಹೈದ್ರಾಬಾದಿ ಬಿರಿಯಾನಿ, ಮಟನ್ ಬಿರಿಯಾನಿ. ಅದು ಪ್ಯಾರಡೈಸ್ ಬಿರಿಯಾನಿ. ಹೈದ್ರಾಬಾದ್ಗೆ ಫೇಮಸ್ ಅಂತ ಎಲ್ಲ ಸದ್ಯಕ್ಕೆ ನಾವೇ ಆಕ್ಟರ್ಸ್ ತುಂಬ.
ಚೆನ್ನಾಗೈತಾ? ಹಿಂದೆ ಚೆನ್ನಾಗಿದೆ. ಫಸ್ಟ್ ಡೇ ತಿಂದ್ವಲ್ಲ ಆ ಥರ ಏನಿಲ್ವಾ? 100% ಚೆನ್ನಾಗಿದೆ. ಫಸ್ಟ್ ಡೇ ಒಂದು ಫುಡ್ ತಿಂದಿದ್ವಿ, ಅದನ್ನ ನೀವು ನೋಡ್ಬೇಕಂದ್ರೆ ಫಸ್ಟ್ ವ್ಲಾಗ್ ನೋಡ್ಬೇಕು. ಹೈದ್ರಾಬಾದ್ ಸೆಕೆಂಡ್ ವ್ಲಾಗ್ ನೋಡಿ, ಹೈದ್ರಾಬಾದ್ ಸೀರೀಸ್ದು ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಊಟ ಅವತ್ತಂತ. ಇವಾಗ ನಾನು ತಿಂದು ಹೇಳ್ತೀನಿ ಈಗ. ಏನಂತಾನೆ ಗೊತ್ತಾಯ್ತಲ್ಲ. ಬಿರಿಯಾನಿ ನಂಗೆ ಹೈದ್ರಾಬಾದಿ ಬಿರಿಯಾನಿ ಅಷ್ಟು ಇಷ್ಟ ಇಲ್ಲ, ನಾರ್ಮಲ್ ಆಗಿ. ಆದರೂ ಹೈದ್ರಾಬಾದಲ್ಲಿ ಇದ್ದು ಹೈದ್ರಾಬಾದ್ ಬಿರಿಯಾನಿ ತಿಂದಿಲ್ಲ ಅಂದರೆ ಸಮಾಧಾನ ಇಲ್ಲ. ಬಾ ಹೋಗೋಣ ಅಂತ ಎಂದಾಗನು, ಅದಕ್ಕೆ ಬಂದ್ವಿ. ಫೇಮಸ್, ಅದರಲ್ಲೂ ಫ್ರೈಡ್ ಬಿರಿಯಾನಿ ಅಂದರೆ ಫೇಮಸ್ ಅಂತ ತುಂಬ. ಫ್ರೈಡ್ ಅಲ್ಲ, ಪ್ಯಾರಡೈಸ್. ಟ್ರೈ ಮಾಡಿ. ಪ್ಯಾರಡೈಸ್ ಬಿರಿಯಾನಿ ಗೈಸ್, ಫ್ರೈಡ್ ಅಲ್ಲ. ಚೆನ್ನಾಗೈತೆ ಗೈಸ್, ಪರವಾಗಿಲ್ಲ. ಹಾಗೆ ನಮ್ಮ ಗೌಡ್ರ ಬಿರಿಯಾನಿ ಅದು. ಬಿರಿಯಾನಿ ತಿಂದ್ಬಿಟ್ಟು ಒಂದಿತ್ತು ಕೋಕ್ ಕೊಡೋದು ಬಂದಂತೆ ಗೈಸ್. ಒಂದು ತುತ್ತು ಬಿರಿಯಾನಿ ತಿಂದು ಕೋಕ್ ಕೊಡ್ಬಿಟ್ರೆ ಸ್ವರ್ಗ ಅಂತ. ಆದ್ರೆ ಪಾಪದ ಕೆಲಸಗಳೆಲ್ಲ ಹೋಗೋದಿಲ್ಲ. ಡೈರೆಕ್ಟ್ ಬಿರಿಯಾನಿ ತಿಂದು ಕೋಕ್ ಕೊಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ದು. ಈರುಳ್ಳಿ ಜಾಸ್ತಿ ಕೊಟ್ಬಿಟ್ಟವ್ರೆ. ಈರುಳ್ಳಿ ರೇಟ್ ಕಮ್ಮಿ ಇದೆ ಇವಾಗ. $100 5 kg ಇದೆ. ಇಲ್ಲಿ ಯಾವ ರೇಟ್ ಆಯ್ತೋ ಗೊತ್ತಿಲ್ವಲ್ಲ. ಇಲ್ಲೂ ಅಷ್ಟೇ ಇದೆ, ಮೊನ್ನೆ ನೋಡಿದಲ್ಲ. ಅದಕ್ಕೆ ಒಂದು ಈರುಳ್ಳಿ ತೊಗೊತಾ ಇದ್ದೀನಿ. ಮೂಲೆ ಎಲ್ಲಕ್ಕೆ ಇಲ್ಲ ಕೆಳಗಡೆ ನಾಯಿ ಬಂದರೆ ಕೇಳೋದು. ತಿಂತಾ ಇದೀವಿ ಗಾಯ್ಸ್. ಮತ್ತೆ ಮೂಲೆಗಳಿದೆ. ಮೂಳೆಗಳಿಲ್ಲ, ಯಾಕಂದರೆ ಮಟನು. ಇವನು ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಹಾಕೊಂಡು ತಿಂತವನಿ ಮಟನ್ಗೆ. ಹೌದು, ಚೆನ್ನಾಗೈತೆ ಗಾಯ್ಸ್. ನಾನು ಹೈದ್ರಾಬಾದಿ ಬಿರಿಯಾನಿ ನನಗೆ ಇಷ್ಟ ಆಗಲ್ಲ, ಆದರೆ ಈ ಬಿರಿಯಾನಿ ಯಾಕೋ ಇಷ್ಟ ಆಗ್ತಾಯಿದೆ. ಚೆನ್ನಾಗೈತೆ ಟೇಸ್ಟು. ಮತ್ತು ಮೊನ್ನೆ ಒಂದು ಹೋಟ್ಲಲ್ಲಿ ತಿಂದ್ವಿ, ಇವಾಗಲೂ ನೆನೆಸ್ಕೊತಾ ಇದೀವಿ ಅದನ್ನು. ಅವತ್ತಿಂದ ಬಿರಿಯಾನಿ ತಿನ್ನೋದೇ ಬಿಟ್ಬಿಟ್ಟಿದ್ವಿ ಹೈದ್ರಾಬಾದಲ್ಲಿ. ಬಂದು 4 ದಿವಸ ಆಗೈತೆ. ಆದರೆ ಹೈದ್ರಾಬಾದ್ ಬಿರಿಯಾನಿ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಆ ಥರ ಇತ್ತು ಆ ಬಿರಿಯಾನಿ. ಇವಾಗ ಫ್ರೈಡಿಗೆ ಬಂದಮೇಲೆ ಚೆನ್ನಾಗಿ ಅನಿಸ್ತೈತೆ. ಹೌದು, ಇವತ್ತು ಲಾಸ್ಟ್ ಡೇ, ಅಂದರೆ ಲಾಸ್ಟ್ ನೈಟು. ಬೆಳಗ್ಗೆ ಎದ್ದು ಹೋಗ್ತೀವಿ. ಅದಕ್ಕೆ ಬಿರಿಯಾನಿ ಟೇಸ್ಟ್ ಮಾಡ್ಬಿಡೋಣ. ಇಲ್ಲಾಂದರೆ ಬೆಂಗಳೂರು ಬಂದಾಗ ಕೇಳ್ತಾರೆ, ಹೈದ್ರಾಬಾದ್ಗೆ ಬಿರಿಯಾನಿ ತಿಂದ್ರೆ ಕೇಳ್ತಾರೆ. ಎಲ್ಲ ಕಡೆ ತಿನ್ಬೇಕಲ್ಲ ಅಂತ ತಿಂತಾಯಿದ್ದೀವಿ. ತಿಂದ್ಬಿಟ್ಟು ಇವಾಗ ಹೊರಡಬೇಕು. ಇನ್ನು ಚಿಕನ್ ಬಿರಿಯಾನಿ ಐತೆ. ನಮ್ಮ ವಿಜಯ್ ಹಾಕೊಂಡು ಫುಲ್ ಖಾಲಿ ಮಾಡ್ತಾನೆ. ನನಗೆ ಇಷ್ಟೇ ಸಾಕಾಗೈತೆ. ನೋಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಂಬಡಿ ಗಾಯ್ಸ್ ಅವನೆಂತ ಗೊತ್ತಿಲ್ಲ, ಸುಮ್ಮನೆ ಏನು ಮಾಡ್ಬೇಕು, ದೊಡ್ಡ ಮನುಷ್ಯ ಅಂತ ಹೇಳಕ್ ಬಂದೆ. ಚಿಕನ್ ಬಿರಿಯಾನಿ ನಾನೇ ಹಾಕೊಳಕ್ಕೆ ಹೋದೆ ಗಾಯ್ಸ್. ಮಟನ್ ಬಿರಿಯಾನಿ ಆಯ್ತು ಒಂದು. ಇವಾಗ ಚಿಕನ್ ಬಿರಿಯಾನಿ ಹಾಕೋತಾ ಇದ್ದ ಅಷ್ಟರಲ್ಲಿ ಅಣ್ಣನ ಹೋಗ್ಬಿಟ್ಟು ಅಲ್ಲಿಂದಾನೆ ಅವ್ನು ಗುರಾಯಿಸಿದ್ರು, ಹಾಕೋಬೇಡ ಇರೋ ಬರ್ತೀನಿ ಅಂತ. ಇಲ್ಲ, ಅದಕ್ಕೆ ಹೇಳಿದ್ದು ಏನಕ್ಕೆ ಹಾಕೋತಿ ಇರೋ, ದುಡ್ಡು ಕೊಟ್ಟಿಲ್ಲ ಅವರೇ ಹಾಕ್ತಾರೆ ಇರೋ ಅಂತ ಹೇಳಿದ. ಅಯ್ಯ ಆ ಥರ ಹೇಳಿಲ್ಲ ಗಾಯ್ಸ್, ದುಡ್ಡು ಕೊಡ್ತಿದ್ದೀವಿ ಇರು ಅಂತ ಹೇಳಿಲ್ಲ. ಇರು ಅವರೇ ಬರ್ತಾರೆ ಅಂತ ಹೇಳ್ದೆ ಅಷ್ಟೇ. ಅದು ನೋಡಿ ಹಪ್ಪಳ ಆಯ್ತಾ, ಅದರಲ್ಲಿ ರೈಸ್ ಹಾಕೋದು ಬರೀ ಇಂಥದೆಯ. ಅದರಲ್ಲಿ ಇವ್ನಿಗೆ ಹಾಕೊಳಕ್ ಬರಲ್ಲ ಏನಿಲ್ಲ, ಸುಮ್ಮನೆ ಚೆಲ್ತಾನೆ ಅಂದ್ಬಿಟ್ಟು ಅದಕ್ಕೆ. ಅವ್ರು ತೆಲುಗು ಬರುತ್ತೆ, ಆಂಧ್ರದಲ್ಲಿ. ಇವನ್ಗೆ ಹಿಂದಿ ಬರಲ್ಲ, ಅವ್ರಿಗೆ ತೆಲುಗು ಬರಲ್ಲ. ನನಗೆ ಹಿಂದಿ ಬರುತ್ತೆ, ತೆಲುಗು ಬರಲ್ಲ. ಹಿಂದಿಲಿ ಅದೇ ಬಸ್ ಹೋಗುತ್ತೆ ಹೋಗಿ ಅಂತ ಹೇಳಿದ್ರೆ ಇಳ್ಕೊಂಡು ಇದು ಹೋಗಲ್ಲ ಬಾ ಅಂತ ಕರೀತಾನೆ. ರೈಸ್ ಚಿಕನ್ ಬಿರಿಯಾನಿ ಹಾಕೊಂಡವನೆ. ಮಟನ್ ಆಗ್ಲೇ ಅರ್ಧ ಎಗ್ರಿಸೇ ಬಿಟ್ಟವನೆ. ಇನ್ನೂ ಟೇಸ್ಟ್ ಮಾಡಿಲ್ಲ. ಬಿಸಿ ಹಾಕ್ಬಿಡ್ತಾರೆ ಅಂತ ಇವಾಗಲೇ ಹಾಕ್ಬಿಟ್ಟು ಹೋಗ್ತಾರೆ. ಭಯ ಥೋಡಾ ಉಸ್ಕೊಡಾಗ್ದೆ. ಓ ಬಹುತ್ ಬಡ ಆದ್ಮಿ ಭಯ. ಚಿಕನ್ ಬಿರಿಯಾನಿ ಹೇಗೆ ತಿನ್ನೋದನ್ನ ತೋರಿಸಿ ನೋಡಿ. ಫಸ್ಟ್ ನಿಂಬೆಹಣ್ಣು ಹಿಂಗೆ ಅದ್ರಲ್ಲಿ ಬರೋ ಬೀಜನೂ ಅಲ್ಲೇ ಬೀಳ್ಬೇಕು. ಬೈಕ್ ಸಿಕ್ದಾಗ ಕೈ ಹಾಕ್ಬೇಕು. ಸೈಡಲ್ಲಿ ಇಟ್ಬೇಕು. ಈರುಳ್ಳಿ ತಗೋಬೇಕು. ಹಾಂ, ಇನ್ನೊಂದು ಸೈಡಲ್ಲಿ ಇಟ್ಟಿದ್ದೀನಿ. ಹೈದ್ರಾಬಾದ್ ಟೇಸ್ಟಲ್ಲಿ ತಿನ್ಬೇಕು. ಬಾಯಿಗೆ ಇಟ್ಕೋಬೇಕು. ಬಾವುಂದಣ್ಣ, ನಿಜ ಚೆನ್ನಾಗಿದ್ದಾನ, ನಿಜ. ಚಿಕನ್ ಬಿರಿಯಾನಿ ಚೆನ್ನಾಗಿದೆ, ಮಟನ್ ಬಿರಿಯಾನಿ ಚೆನ್ನಾಗೈತೆ. ಚಿಕನ್ ಬಿರಿಯಾನಿ ಮಟನ್ ಚೆನ್ನಾಗಿಲ್ವಾ ಹಂಗಾರೆ? ಅರ್ಧ ಹಾಕ್ಸ್ಕೊಂಡು ತಿಂದೆ, ನಿಜ ಹೇಳು. ಜನ್ಮಕ್ಕೆ ಹೋಗೋ. ಹೋಗ್ಲಿ ಬಿಡಿ ಗಾಯ್ಸ್, ಕೋಳಿ ಮರ್ಯಾದೆ ಉಳ್ಸೋಣ. ಗಾಯ್ಸ್, ನಮ್ಮ ಇಂಜಿನಿಯರ್ ಏನೋ ತಲೆ ಉಪಯೋಗಿಸ್ತವ್ರೆ, ಏನು ಮಾಡೋದಂತ ತಲೆ ಓಡ್ತಾ ಇಲ್ಲ. ಆದರೆ ಯಾಕಂದ್ರೆ ಹೈದ್ರಾಬಾದಿ ಬಿರಿಯಾನಿ ಜಾಸ್ತಿ ಮುಳೆ ಇರಲಿಲ್ಲ. ಗಾಯ್ಸ್, ನಿಂಬೆಹಣ್ಣು ಜ್ಯೂಸಿಂದ ಎಂಡ್ ಮಾಡ್ತಾ ಇದೀವಿ ವ್ಲಾಗ್. ಕುಡ್ಕತಾನೆ ಇವಾಗ ವಿಜಯ್. ಕೊನೆಗೂ ಒಂದು ಪ್ರತಿಭೆ ತೋರ್ಸೇಬಿಟ್ಟ ನೋಡಿ. ಲವಂಗ, ಏಲಕ್ಕಿ ಯಾವ್ದನ್ನು ಬಿಟ್ಟಿಲ್ಲ. ಎಲ್ಲದ್ರಲ್ಲೂ ಹಾಕಿ ಬೊಂಬೆನೇ ಮಾಡ್ಬಿಟ್ಟವನೆ. ಎಲ್ಲೋದ್ರೂ ಮಾಟ ಮಂತ್ರ ಮಾಡೋದಂತ ಬಿಡಲ್ಲ. ಹೈದ್ರಾಬಾದಿಗೆ ಬಂದ್ರು ಬಿಟ್ಟಿಲ್ಲ, ಅಲ್ಲಿ 800 ಬಿಟ್ಟಿಲ್ಲ, ಇಲ್ಲಿ ಹೈದ್ರಾಬಾದಲ್ಲಿ ಬಿಟ್ಟಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗಿ ಮಾಡೋಣ ಅಂತ ಕಮೆಂಟ್ ಮಾಡಿ, ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಇನ್ನು ಹೋಗೋ ಬಿರಿಯಾನಿ ಹೋಟ್ಲಲ್ಲೆಲ್ಲ ಈ ಥರ ಮಾಡಿ ಬಂದವನೇ. ಪಾಪ ಅವ್ರಿಗೆ ಏನಾಗೈತೋ ಏನೋ ಒಂದು ಗೊತ್ತಿಲ್ಲ ಇದುವರೆಗೂ. ನೋಡಿ ಹೆಂಗೈತೆ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಕಷ್ಟ ಆದರೆ ಡಿಸ್ಲೈಕ್ ಮಾಡಿ.
ನನ್ನ ಪ್ರತಿಭೆ ಗುರುತಿಸಿ, ನಾನು ಒಬ್ಬ ಇದ್ದೀನಿ ಅಂತ ಹೇಳ್ಬಿಟ್ಟು ಗುರುತಿಸಿ. ಇನ್ನ ಭೂಮಿ ಮೇಲೆ ಇಂಥವ್ರವ್ರ ಅಂತ ಉಗಿರಿ ಹೇಳ್ತೀನಿ. ಎಲ್ಲ ಊಟ ಮಾಡ್ಕೊಂಡೆಲ್ಲ ಆಯಿತು. ಇವಾಗ ಹೊಡಬೇಕು ರೂಮ್ ಕಡೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸಂಡೇ ಬಜಾರ್ಗೆ ಹೋಗ್ಬೇಕು. ಹೈದರಾಬಾದ್ ಸಂಡೇ ಬಜಾರು, ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬೈ ಬೈ ಗೈಸ್. ಇರಿ ಗೈಸ್, ಇರಿ, ನಾನು ಹೇಳ್ಬೇಕಾದ್ರೆ ಗೈಸ್ ಇವನೇನೋ ಫೋಟೋ ತೆಗಿ ಅಂತ ಹೇಳ್ತಾವನೆ. ಫ್ರೇಮ್ ಒಳಗಡೆ ನಿಂತ್ಕೋತಾನಂತೆ. ಫ್ರೇಮು ಕರೆಕ್ಟಾಗಿದೆಯಾ ಕಣ? ಮರಳಿ ಬಾರದ ಊರಿಗೆ ಅಣ್ಣ ಹೋಗೋನೆ ಟೂರಿಗೆ. ಇಷ್ಟು ಜನ ಸ್ಟಾರ್ ಮತ್ತೆ ಸ್ಟಾರ್ ಹೊಡಿ ನೋಡಿ. ಸ್ಟಾರೇ ಬಿಡಪ್ಪ ನೀನು. ಅಡ್ವೆಂಚರ್ ಆಕ್ಟಿವಿಟಿಗೆ ಶೂಟ್ ಹಾಕೊಂಡ್ಬರೋ ಸ್ಟಾರ್ ಇವನು. ಅದು ಗೊತ್ತಾ ನಿಮಗೆ? ಸದ್ಯದೆಲ್ಲ ಪುಷ್ಪ ಇವತ್ತು. ಪುಷ್ಪ ಅಲ್ಲ ಕಣ, ಬಾಹುಬಲಿ ಇವತ್ತು, ನಾಳೆ ಪುಷ್ಪ. ಗಾಯ್ಸ್ ಪೆಪರ್ಮೆಂಟ್ ಕೊಟ್ಟವ್ರೆ, ಅದನ್ನ ಪುಷ್ಪ ಒಂದು ಕೈ ಎತ್ತ ಮೇಲೆ, ಕೈ ಮೇಲೆ ಎತ್ತು ಪುಷ್ಪ. ಪುಷ್ಪ ರೇಂಜಲ್ಲಿ ಹಾಕೋಬೇಕಾ? ಪುಷ್ಪ ರೇಂಜ್ಗೆ ಹಾಕೋಬೇಕು ಪುಷ್ಪದು. ಪುಷ್ಪರಾಜ್ ಪುಷ್ಪ ಹೋಯ್ತಾವ ನೋಡಿ ಗಾಯ್ಸ್. ಪುಷ್ಪ ಆಟೋ ಇಲ್ಲೇ ಬರೋದು. ಪುಷ್ಪ ಆಟೋ ಇಲ್ಲೇ ಬರೋದು. ಗೈಸಿರ 2 ಐಟಮ್ಗೆ ಎಷ್ಟು ದೊಡ್ಡ ಬಿಲ್ ಕೊಟ್ಟವ್ ನೋಡ್ರಿ. ರಾಯಲ್ ಚಿಕನ್ ಬಿರಿಯಾನಿ, ರಾಯಲ್ ಮಟನ್ ಬಿರಿಯಾನಿ, ಥಮ್ಸ್ ಅಪ್ ಬಿರಿಯಾನಿ, ರೈತಾಗೂ ದುಡ್ಡು. ರೈತಾಗೆ ಎಷ್ಟು? ಇಲ್ಲ. ಮಿರ್ಚಿ ಕಾಸಲ, ಫ್ರೆಶ್ಲಿ ಮೆನ್ಸ್, ನಿಂಬು 4 ಕೊಟ್ಬಿಟ್ಟವನು. 2 ಕೊಟ್ಟಿದ್ದು 4 ಕೊಟ್ಟವನು ಅಂತಂದ್ರೆ. ಫ್ರೆಶ್ ಆನಿಯನ್ನು 6 ಪೀಸ್ ಕೊಟ್ಟವನು, ಅದು ಕೂಡ ಲೆಕ್ಕ ಗಾಯ್ಸ್. 6 ಪೀಸ್ ಹಾಕಿರೋದ್ನು ಲೆಕ್ಕ ಕೊಟ್ಟವ್ರಲ್ಲ ಮಸ್ತ್ ಇವರು. ಮಿರ್ಚಿ ಕಾ ಸಲಾಂ 4 ಏನ್ ಹಂಗಂದ್ರೆ 4 ಏನ್ ಕೊಟ್ರು ನಮ್ಗೆ? ಏನು ಕೊಟ್ಟಿಲ್ಲ, ಗೊತ್ತಿಲ್ಲ. ಸಲಾಡ್ ಅಲ್ಲಿ GST 36 ರೂಪಾಯಿ ಹಾಕ್ಬಿಟ್ಟವ್ರು ಗಾಯ್ಸ್. ಚಿಕನ್ ಬಿರಿಯಾನಿ ಬಂದು 279 ರೂಪಾಯಿ, ಮಟನ್ ಬಿರಿಯಾನಿ ಬಂದು 319 ರೂಪಾಯಿ ಗಾಯ್ಸ್. ನಾವು ಎಕ್ಸ್ಟ್ರಾ ಥಮ್ಸ್ ಅಪ್ ಇಸ್ಕೊಂಡಿದ್ವಿ, ಅದಕ್ಕೆ 150 ರೂಪಾಯಿ. 20 ರೂಪಾಯಿ ಥಮ್ಸ್ ಅಪ್ ಅಲ್ಲಿ ಹೋಗ್ಬಿಡ್ತಿತ್ತು. 150 ರೂಪಾಯಿ ಬೈಟ್ ಕೊಡ್ದ್ವಿ. ಟೋಟಲ್ಲು 785 ರೂಪಾಯಿ ಗಾಯ್ಸ್. ಪರವಾಗಿಲ್ಲ, ಮಾಮೂಲಿ ಸೇಮ್ ನಾವು ಮಲ್ಲಿಕಾ ಬಿರಿಯಾನಿ ಹೋಗಿದ್ವಲ್ಲ ಅಷ್ಟೇ ಆಗೈತೆ ಬಿಲ್ಲು. ಆವಾಗ 800 ಏನೋ ಆಗಿತ್ತಲ್ಲ. ಕಬಾಬ್ ಎಕ್ಸ್ಟ್ರಾ ತಗೊಂಡಿದ್ವಿ. ಅವಾಗ ಎಷ್ಟು ಐಟಮ್ ತಗೊಂಡಿದ್ವಿ? ಎಕ್ಸ್ಟ್ರಾ ಕಬಾಬ್ ಎಲ್ಲ ತಗೊಂಡಿದ್ವಿ. 800 ಏನೋ ಆಗಿತ್ತು. ಆದರೆ ಈ ಸಲ 700. ಇನ್ನೇನು 785 ಅಂದರೆ 800 ಲೆಕ್ಕ. ಹಿಂಗೆ ನಡ್ಕೊಂಡೇ ಹೋಯ್ತು. ಆಟೋ ಬುಕ್ ಮಾಡಿದೆ, ಮರ್ತೋಗ್ಬಿಟ್ಟು. ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಾಯ್ತು. 2 ಕಿಲೋಮೀಟ್ರ್ ಐತಿ ಇಲ್ಲಿಂದ. ನಾವು ಸುಮ್ಮನೆ ಹಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಮಾತಾಡಿಕೊಂಡು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಮತ್ತು ಹೈದರಾಬಾದ್ ಸೀರೀಸ್ದೆಲ್ಲ ಅಪ್ಲೋಡ್ ಆಗಿದೆ ಆಲ್ರೆಡಿ. ಇನ್ನು ಸಂಡೇ ಬಜಾರ್ ವ್ಲಾಗ್ ಒಂದೇ ಒಂದು ಬರಬೇಕು, ಅದು ನೆಕ್ಸ್ಟ್ ವಿಡಿಯೋಗೆ ಬರುತ್ತೆ, ಕಾಯ್ತಾ ಇರಿ. ನಾಳೆ ಬೆಳಗ್ಗೆ ಹೋಗ್ತಾ ಇದೀವಿ ಸಂಡೇ ಬಜಾರ್ಗೆ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್. ಇವಾಗ ಆಟೋದಲ್ಲಿ ಬಂದ್ವಲ್ಲ, ಅವ್ರಿಗೂ ಆಟೋದಲ್ಲಿ ಬರ್ಬೇಕಾದ್ರೆ ಯಾರೋ ಒಬ್ಬ ಅಡ್ಡ ಹೋದ. ಅವನು ಕಾರವನು ಅಡ್ಡ ಹೋದ, ಬೈಕವನು ಅಡ್ಡ ಹೋದ, ಆಟೋದವನು ಅಡ್ಡ ಹೋದ. ಎಲ್ಲರೂ ಹೆಂಗ್ ಬೇಕು ಹಂಗಂಗೆ ನುಗ್ತಾರೆ ಗಾಯ್ಸ್. ಮುಂದೆ ನಿಂತ್ಕೊಂಡ್ಬಿಟ್ಟು ಬಸ್ ಹಂಗೆಲ್ಲ ಮಾಡ್ತಾವನೆ. ಬಸ್ಗೆ ಅಡ್ಡ ಹೋಗಿದ್ಕೆ ಆರ ನೋಡಿದ್ರು ಬಸ್ ಅವರು. ಕೇಳಿದ್ವಿ ನಾವು, ಇಲ್ಲೇನು ರೂಲ್ಸ್ ಎಲ್ಲ ಫಾಲೋ ಮಾಡಲ್ವಾ ಹಿಂಗೆ ಗಾಯ್ಸ್. ಆರನ್ ಹೊಡಿತಾನೆ ಇರ್ತಾರೆ, ಮಾತಾಡಕ್ಕೆ ಬಿಡಲ್ಲ. ಅದಕ್ಕೆ ಇವ್ನು ಕೇಳ್ದ ಅವ್ರನ್ನ, ಏನು ಇಲ್ಲಿ ಆಟೋದವರು, ಕಾರವರು, ಬೈಕವ್ರು ಯಾರು ಆ ಥರ ಹೆಂಗೆ ಬೇಕು ಹಂಗಂಗೆ ನುಗ್ತಾರಲ್ಲ, ಅಡ್ಡಾಡ ಬಂದರು ಯಾರು ಏನು ಕೇಳಲ್ವಾ, ಪೊಲೀಸ್ ಅವರೇನು ಇಡಲ್ವಾ ಅಂತ ಕೇಳಿದ್ಕೆ ಪೊಲೀಸ್ ಅವರು ಯಾರು ಏನು ಮಾತಾಡೋದೇ ಇಲ್ಲ ಇಲ್ಲಿ. ಹಂಗೂ ಏನಾದ್ರು ಮಾತಾಡಿದ್ರೆ ಎಲ್ಲೋ ಒಬ್ಬೊಬ್ರು ಕಮ್ಮಿರೋರು ಮಾತ್ರ ಬಂದು ಕೇಳೋದು, ಇಲ್ದೇ ಇರೋರೆಲ್ಲ ಸೈಲೆಂಟಾಗಿ ಹೋಗ್ತಾರೆ, ಇನ್ಯಾರು ಮಾತಾಡಲ್ಲ ಅಂತ ಅಂದರು. ಅದಕ್ಕೆ ಹೌದಾ ಈ ಥರನೇ ಇರೋದು ಇದು ಅಂತ ಹೇಳಿ ಇವಾಗ ರೂಮ್ ಹತ್ರ ಬಂದ್ವಿ. ಹೋಗಿ ಮಲ್ಕೊಳ್ಳೋದಷ್ಟೇ ಗೈಸ್. ಬೆಳಗ್ಗೆ ಎದ್ದು ಸಂಡೇ ಬಜಾರ್ಗೆ ಹೋಗಬೇಕು. ಸಂಡೇ ಬಜಾರ್ಗೆ ಹೋಗೋಕ್ಕೆ ಇಲ್ಲಿ ಅಣ್ಣ ನೋಡ್ತಾವ್ರೆ ನಮ್ಮದು ವ್ಲಾಗ್ಸ್ ಎಲ್ಲ ಹಾಕ್ಕೊಂಡು ರೂಮ್ ಅವರು. ಇದೇ ನಾವು ಇದ್ದಿದ್ದು ರೂಮು. देखो उसका शादी आज कैसा डांस किया. क्यों ना